ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ವನಗೂರು 93-94ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಸಕಲೇಶಪುರ ತಾಲೂಕಿನ ವನಗೂರು ಕೂಡರಸ್ತೆಯ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ 94ನೇ ವರ್ಷದ ಹಳೆ ವಿದ್ಯಾರ್ಥಿಗಳು ಶನಿವಾರ ಸಂತೆಯ ಶುಭೋದಯ ಸಭಾಂಗಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಾಜ್ಯದ ವಿವಿಧೆಡೆಯಲ್ಲಿ ನೆಲೆಸಿರುವ ಸುಮಾರು 64 ವಿದ್ಯಾರ್ಥಿಗಳು ಒಟ್ಟುಗೂಡಿ ವಿದ್ಯೆ ಕಲಿಸಿದ ಶಿಕ್ಷಕರಾದ ಶ್ರೀಯುತ ಜವರೇಗೌಡರವರಿಗೆ ಆರತಿ ಬೆಳಗುವುದರೊಂದಿಗೆ ಆದರದಿಂದ ಸ್ವಾಗತಿಸಿ ಸನ್ಮಾನ ಮಾಡಲಾಯಿತು. ಈಗ ನಮ್ಮ ಇನ್ನೊಬ್ಬರು ಸದಾ ಲವಲವಿಕೆಯಿಂದ ಯಾವಾಗಲೂ ಕೈ ಕೋಲ್ ಇಟ್ಕೊಳ್ಳೋರು, ಆದರೆ ಹೊಡೆಯೋದು ತುಂಬ ಕಡಿಮೆ ಇತ್ತು. ಯಾವತ್ತೂ ಸದಾ ನಗದಂತ ನಮ್ಮೆಲ್ಲ ಪಾಠಗಳನ್ನ ಹೇಳ್ಕೊಡ್ತಿದ್ರು. ಅದು ವಿದ್ಯಾಧನ. ನಮ್ಮ ನೆಚ್ಚಿನ ಜಾನಗೌಡ ಮಾಸ್ಟರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ತಾರೆ. ನಾವು ನೀವೆಲ್ಲರೂ ಕೂಡ ಸೇರ್ಲಿಕ್ಕೆ ಅಂತ ಹೇಳಿದ್ರೆ, ಈ ಪ್ರದೇಶದಲ್ಲಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯನ್ನು ತೆರೀಲಿಕ್ಕೆ ಕಾರಣರಾದಂತಹ ಶ್ರೀ ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿದಂತಹ ಪದಾಧಿಕಾರಿಗಳು ಅವರೆಲ್ಲರೂ ಕೂಡ ಆ ಪ್ರದೇಶದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯನ್ನು ಕಾಣಲಿಕ್ಕೋಸ್ಕರವಾಗಿ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿ ನಮ್ಮೆಲ್ಲರಿಗೂ ತಂದಾಕೊಂಡು ಅದನ್ನು ಸ್ಥಳೀಯರಾಗಿದ್ದಂಥವ್ರಿಗೂ ಕೂಡ ಉದ್ಯೋಗವನ್ನು ಒದಗಿಸಿ ಬಹಳ ಶ್ರಮಪಟ್ಟು ಮಾಡಿದ್ರಿಂದ ಇವತ್ತು ನಾವು ಕೂಡ ಧನ್ಯತಾ ಭಾವದಿಂದ ನಿಮ್ಮೆಲ್ಲರೂ ಕೂಡ ಧನ್ಯತೆಯನ್ನು ಸ್ವೀಕರಿಸಲಿಕ್ಕೆ ಕಾರಣವಾಯಿತು. ಹಾಗೂ ಬಹಳ ವರ್ಷಗಳ ನಂತರ ನಿಮ್ಗಳೆಲ್ಲರನ್ನೂ ಕೂಡ ನೋಡ್ಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ನಿಮ್ಮಲ್ಲಿಯೂ ಕೂಡ ಈ ಕಾರ್ಯಕ್ರಮ ರೂಪಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಜನ ಇದ್ದಾರೆ. ಸತೀಶ್ ಇರ್ಬೋದು, ಸಮೀರ್ ಇರ್ಬೋದು, ರವಿಕುಮಾರ್ ಇರ್ಬೋದು, ದಿನೇಶ್ ಇರ್ಬೋದು, ಉದಯ್ ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಬರೆಯಬೇಕು ಸರ್ ಹೇಳಿದರು. ಆಯಿತು, ನಾನು ಯಾವತ್ತೂ ಕೂಡ ಇದು ಮಾಡಿ ಒಪ್ಕೊಂಡು ಬಂದಿದ್ದೇನೆ. ಹಾಗೆ ನೀವು ಸ್ವಾಗತಿಸಿದಂಥ ಸಮಾರಂಭವನ್ನು ನೆರವೇರಿಸ್ಕೊಟ್ಟಂಥ ರೀತಿ ನಾವು ಬಯಸಿಗೆ ಬೆಳೆದಿದ್ದಂಥವರು ಮಲೆನಾಡಿನ ಸಂಸ್ಕೃತಿನೇ ಗೊತ್ತಿರಲಿಲ್ಲ ಅಂಥವೆಲ್ಲ ಕೂಡ ಇಲ್ಲಿ ನೋಡಿದ್ವಿ. ಮತ್ತೆ ಅವುಗಳನ್ನು ಜ್ಞಾಪಿಸಿದಂಥ ರೀತಿ ತುಂಬ ವಿನೋದವಾಗಿತ್ತು. ಪದ್ಧತಿಗಳು ಉಳಿಕೆ ನಿಜಕ್ಕೂ ಸಂತೋಷ ಆಯಿತು. ಅನೇಕ ಇಲಾಖೆಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಸಿಗ್ತಕ್ಕಂಥದ್ದನ್ನು ಹೀಗೆ ನಿಮ್ಮೆಲ್ಲರೂ ಕೂಡ ಮತ್ತೊಂದ್ಸರಿ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ವೃತ್ತಿ ಜೀವನ ಹಾಗೂ ನಿಮ್ಮ ಕೌಟುಂಬಿಕ ಜೀವನ ನೆಮ್ಮದಿಯಾಗಿರಲಿ ಅಂತೇಳಿ ದೇವರನ್ನು ಬೇಡಿಕೊಳ್ಳುತ್ತಾ ನನ್ನ ಮುಂದೆ ತುಂಬ ಧನ್ಯವಾದಗಳು ಜಾನಗೌಡ ಮಾಸ್ಟರ್. ಅಷ್ಟು ದೂರದಿಂದ ಒಬ್ಬರೇ ಇದ್ರೂ ಕೂಡ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ, ಆದರೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲ ಬರಲೇಬೇಕು ಅಂತ ಕೇಳ್ಕೊಂಡಾಗ ಬಂದಿದ್ದಾರೆ. ನಮ್ಮೆಲ್ಲ ಸಹಪಾಠಿಗಳ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
ನಲಿಸಿ ನಲಿವ ಸೋದಿದೆ ಹಾಡಿದೆ ಹೊಸ ಬೆಳಕು ಮೂಡುತ್ತಿದೆ ಬಂಗಾರ ಕಸ ಬೀರುತ್ತಾ ಆಕಾಶದಿ ಓಡಾಡುತ್ತಾ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ